ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜ ವಾನರಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಾವು ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ನಮ್ಮ ಜೀವನವು ಉತ್ತಮವಾಗಿ ನಡೆಯಲು ಸಾಧ್ಯತೆ ಮತ್ತು ನಮಗೆ ಬೇಕಾದಂತಹ ಮಾರ್ಗದರ್ಶನಗಳು ನಮ್ಮ ಒಳಗಿಂದಲೇ ಪ್ರಜ್ವಲನೆ ಆಗುವಂತಹ ಅನೇಕ ವಿಷಯಗಳಿದೆ. ನಾವು ಆಧ್ಯಾತ್ಮ ಅಂತ ಹೇಳಿದರೆ ಪ್ರಪಂಚದ ಎಲ್ಲ ತತ್ವವನ್ನು ತಿಳಿದುಕೊಂಡು ಪ್ರಪಂಚ ಎಂದರೇನು ಅಥವಾ ಪ್ರಪಂಚ ಎಂದರೇನು ಮತ್ತು ಪರಮಾತ್ಮ ಎಂದರೇನು, ಇದಕ್ಕೆ ಸಂಬಂಧಪಟ್ಟು ನಾವು ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸಬೇಕು, ಆ ಜೀವನದಲ್ಲಿ ಬರುವಂತಹ ಅನೇಕ ರೀತಿಯ ತಡೆಗಳನ್ನು ಕಷ್ಟಗಳನ್ನು ನಿವಾರಣೆ ಮಾಡಿಸುವ ಸ್ವಯಂ ನಮ್ಮಿಂದ ಆಗುವಂತಹ ತಿಳಿದುಕೊಂಡು ಜೀವನ ಸಾಗಿಸುವಂತಹ ವಿಷಯವನ್ನು ಆಧ್ಯಾತ್ಮವನ್ನು ಅರಿತುಕೊಂಡು ಬಾಳು ಅಂತ ಹೇಳ್ತಾರೆ. ಇದಕ್ಕೆ ಮೂಲವಾಗಿ ಕೆಲವರು ಹೇಳುವುದುಂಟು, ನನಗೆ ಆಧ್ಯಾತ್ಮ ಕೇಳುವುದಂದರೆ ತುಂಬ ಇಷ್ಟ. ಆಧ್ಯಾತ್ಮ ಕೇಳುವುದರೊಂದಿಗೆ ನಾವು ಅದನ್ನು ಪ್ರಾಕ್ಟಿಕಲಿ ಆಗಬೇಕು. ಆಧ್ಯಾತ್ಮ ಕೇಳುವುದು, ಇನ್ನೊಬ್ಬರು ಮಹಾಜ್ಞಾನಿಗಳು ಬಹಳಷ್ಟು ಬರೆದಾಕ್ತಾರೆ ಅಥವಾ ಬಹಳಷ್ಟು ವಿಡಿಯೋಗಳನ್ನು ಹಾಕ್ತಾರೆ. ಆವಾಗ ನಮಗೆ ಅದು ಕೇಳಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ. ಕೇಳಲಿಕ್ಕೆ ತುಂಬ ಅದರಲ್ಲಿ ತುಂಬ ಅಭಿರುಚಿ, ನಮಗೆ ಅದು ಕೇಳಲಿಕ್ಕೆ ಅಭಿರುಚಿ ಇರುತ್ತೆ. ಯಾಕೆಂದರೆ ಅದರಲ್ಲಿ ತುಂಬ ತಿರುಳುಗಳಿರ್ತವೆ. ಜೀವನಕ್ಕೆ ಸಂಬಂಧವಾದ ಕೆಲವು ನಾವು ಅನುಭವಿಸಿದಂತಹ ಕೆಲವು ವಿಷಯಗಳೆಲ್ಲ ಇರ್ತವೆ. ಆವಾಗ ನಮಗೆ ಕೇಳಲಿಕ್ಕೆ ತುಂಬ ಚೆಂದ ಆಗ್ತದೆ, ಕೇಳಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ, ಅದರಿಂದ ತುಂಬ ಸಮಾಧಾನವಾಗ್ತದೆ. ಇದರಲ್ಲಿ ಇದೇ ವಿಷಯ ನಮ್ಮ ಒಳಗೆ ತಿಳಿದಿದೆ. ಇದೇ ವಿಷಯಗಳು ಅವರು ಹೇಳುವಂತಹ ಮಹತ್ತಾದ ವಿಷಯ ಮಹತ್ತಾದ ಅಂತ ಹೇಳುವಂಥ ಜ್ಞಾನವು ನಮ್ಮ ಒಳಗೆ ಅಡಗಿದೆ. ಅದನ್ನು ಆ ಜ್ಞಾನವನ್ನು ಪ್ರಾಪ್ತವಾಗಿ ಮಾಡಿಸುವಂಥದ್ದನ್ನು ಆಧ್ಯಾತ್ಮ ಪಾಠ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಹೇಳಿದರೆ, ಭಗವಂತನ ನಾಮಸ್ಮರಣೆಯಿಂದ ಮಾತ್ರನೇ ಅದನ್ನು ನಮಗೆ ಪ್ರಜ್ವಲಿಸಲಿಕ್ಕೆ ಸಾಧ್ಯ ಉಂಟು. ಆ ಪ್ರಜ್ವಲನೆಯೊಂದಿಗೆ ನಮ್ಮ ಜೀವನವು ಸುಂದರವಾಗುವುದು. ನಮಗೆ ಅಲ್ಪಕಾಲ ಜೀವನ ಇರುವುದು, ನಮ್ಮೊಂದು 400 ವರ್ಷ ಜೀವಿಸಿದಂತೆ ಆಗುವುದಿಲ್ಲ. ಇಲ್ಲ, ಇವತ್ತಿನ ದಿವಸ ನಾಳೆಗೆ ನಮಗೆ ಸಿಗುವುದಿಲ್ಲ. ಇವತ್ತೇನು ನಾವು ಯಾವ ರೀತಿಯಲ್ಲಿ ನಾವು ಯಾವುದಕ್ಕೆಲ್ಲ ಕಷ್ಟಪಡಬೇಕು, ಸಾಧನೆಗಳನ್ನು ಮಾಡಬೇಕು, ಅದೇ ರೀತಿಯನ್ನು ಸಾಧಿಸಬೇಕು. ಇದರಲ್ಲಿ ಈಗ ನಾವು ಹೇಳಿ ಬರುವಂಥದ್ದು, ಈ ನಾಮ ಜಪ ಮಾಡುವಾಗ ನಾಮ ಹಾಗೂ ವಿಕಲ್ಪ, ನಾಮ ಜಪ ಮಾಡುವಾಗ ನಾಮ ತೆಗೆದುಕೊಳ್ಳುವಾಗ ವಿಕಲ್ಪ ಬರುತ್ತದೆ ಹಾಗೂ ಇದರಿಂದ ನಾಮ ತೆಗೆದುಕೊಳ್ಳುವ ವಿಷಯ ನಿಷ್ಠೆ ಕಡಿಮೆ ಆಗ್ತದೆ. ವಿಕಲ್ಪ ಅಂದರೆ ನಾವು ಬೇಡ, ನಮಗೆ ನಿಷ್ಠೆ ಕಡಿಮೆ ಆಗ್ತದೆ. ಅದು ಯಾವಾಗ ಮಾಡಿದರೆ ಆಗ್ತದೆ ಅಥವಾ ಏನು ಮಾಡಬೇಕು, ಆ ನಿಷ್ಠೆಗಳನ್ನು ನಾವು ಮಾಡೋದು ನಿರ್ದಿಷ್ಟ. ಈಗ ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು, ಇಲ್ಲ 4 ಗಂಟೆಗೆ ಹೇಳಬೇಕು, ಇಲ್ಲ 6 ಗಂಟೆಗೆ ಹೇಳಿದರೆ ಆಗ್ತದೆ, 8 ಗಂಟೆಗೆ ಹೇಳಿದರೆ ಆಗ್ತದೆ ಅಂತ ಹೇಳುವಂತಹ ಆ ನಿಷ್ಠೆಗಳು ನಾವು ಮಾಡಬೇಕಂತ ದಿನಚರಿಯಲ್ಲಿ ಮಾಡುವ ನಿಷ್ಠೆಗಳು ವಿಕಲ್ಪ ಬಂದರೆ ನಮಗೆ ಕಡಿಮೆ ಆಗ್ತದೆ. ಇದಕ್ಕೆ ನಾವು ಮಾಡಬೇಕಾದಂತಹ, ಇದು ಸ್ವಾಭಾವಿಕವಾಗಿ ಮಾಡಬೇಕಾದಂಥದ್ದು ಅಲ್ಲದೆ ನಮಗೆ ಸ್ವಾಭಾವಿಕ ಎಲ್ಲರಿಗೂ ನಮಗೆ ಬರುವಂಥ ಒಂದು ಪ್ರಶ್ನೆ ಇದು, ಯಾಕೆ ವಿಕಲ್ಪ ಬರ್ತದೆ. ನಾನು ಬೆಳಿಗ್ಗೆ 4:15 ಗಂಟೆಗೆ ಹೇಳ್ತಿದ್ದೆ ಅಥವಾ 3:30 ಗಂಟೆಗೆ ಹೇಳ್ತಿದ್ದೆ, ಈಗ ನನಗೆ 6 ಗಂಟೆಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾನು 9 ಮಾಲೆ ಜಪ ಮಾಡ್ತಿದ್ದೆ, ಈಗ ನಮಗೆ 3 ಮಾಲೆ ಜಪ ಮಾಡಲಿಕ್ಕೆ ಆಗೋದಿಲ್ಲ, ಸುಸ್ತಾಗ್ತಾಯಿದೆ. ಅಥವಾ ಇದು ನಮ್ಮಲ್ಲಿ ವಿಕಲ್ಪ, ನಮ್ಮ ಒಳಗಿಂದ ಬರುವಂಥ ವಿಕಲ್ಪಗಳಿಂದ ಇದು ಆಗ್ತದೆ. ಇದು ಉನ್ನತಿಯ ಲಕ್ಷಣ ಆಗಿದೆ. ಇದೊಂದು ನಮ್ಮ ಉನ್ನತಿಯ ಲಕ್ಷಣ ಅಂಥೇಳಿ ಅದನ್ನು ಹಾಗೆ ಬಿಡುವುದಲ್ಲ. ನಾವು ಮುಂದುವರಿಸಬೇಕು. ಅದು ಹೇಗೆ ಅಂತೇಳಿ ನೋಡಿದರೆ, ಇಲ್ಲಿ ಹೀಗೆ ಆಗುವುದೇ ನಮ್ಮ ನಾಮದ ಮಹತ್ವದ ಪ್ರಸ್ತಾಪಿತವಾಗಿ. ಇದೊಂದು ನಾಮದ ಪ್ರತಿಷ್ಠಾಪಿತ ಅಲ್ಲ, ನಾಮದ ಪ್ರಸ್ತಾವನೆ. ಇದು ನಾಮ ಜಪದೊಂದು ಪ್ರಸ್ತಾವನೆ. ನಮಗೆ ನಾವು ಇಷ್ಟು ನಾಮ ಜಪ ಈಗ ಆಗುವುದಿಲ್ಲ ಅಂತ ಹೇಳ್ಬಾರ್ದು, ಒಂದು ಪ್ರಸ್ತಾವನೆ. ಅದು ಎಲ್ಲರಿಗೂ ಬರುವಂಥ ಒಂದು ವಸ್ತು ಅನ್ನೋದು. ಇದಕ್ಕೆ ಏನು ಅಂತ ಹೇಳಿದರೆ, ಒಬ್ಬರು ನಾಮ ಜಪ ಮಾಡುವ ಸಾಧಕನು ನಾಮಸ್ಮರಣೆ ಮಾಡತೊಡಗಿದನೆಂದರೆ, ಒಬ್ಬ ಮನುಷ್ಯ ನಾಮಸ್ಮರಣೆ ಮಾಡ್ತಿಲ್ಲ, ಅವನು ನಾಮಸ್ಮರಣೆ ಮಾಡಲಿಕ್ಕೆ ಶುರು ಮಾಡಿದ.
ಅಂತೇಳಿದರೆ ಸ್ವಾಭಾವಿಕವಾಗಿ ಈ ವಿಕಲ್ಪ ಉಂಟಾಗ್ತದೆ. ಕೆಲವೊಮ್ಮೆ ಅದರಲ್ಲೇ ಬಿಟ್ಟು ಬಿಡ್ತಾರೆ ಕೆಲವೊಮ್ಮೆ. ಇದೇನಂತೇಳಿದರೆ ನಮ್ಮ ಒಳಗೆ ತುಂಬ ಅಂದರೆ ನೆಗೆಟಿವ್ ಅಂತ ಹೇಳಬಾರ್ದು, ತುಂಬ ನಮ್ಮ ವಿರುದ್ಧ ಪಕ್ಷಗಳು ನಮ್ಮ ಒಳಗೆ ಉಂಟು. ಸೂಕ್ಷ್ಮವಾದಿರುವಂಥ ವಿರುದ್ಧ ಪಕ್ಷಗಳು ನಮ್ಮ ಒಳಗೆ ಉಂಟು. ಅದು ಈ ನಾವು ನಾಮ ಜಪ ಮಾಡುವಾಗ ಒಂದು ಹೇಳಿ ಬರುವ ನೋಡಿ ಏನಾಗ್ತದೆ ಅಂತ, ಅವುಗಳಿಗೆ ಏನಾಗ್ತದೆ, ಇವನು ನಾಮ ಜಪ ಮಾಡಲಿಕ್ಕೆ ಶುರು ಮಾಡಿದ, ಅದು ಆ ಸೂಕ್ಷ್ಮ ಶಕ್ತಿಗಳು ಏನು ಶಕ್ತಿ ಅಂತ ಹೇಳ್ಬೋದು. ಸೂಕ್ಷ್ಮ ಒಂದು ಅದು ಪವರ್, ಅದು ಆ ಶಕ್ತಿ ಅಂತ ಹೇಳ್ಬೋದು. ಸೂಕ್ಷ್ಮ ಅಂತ ಒಂದು ವಾತಾವರಣ ಅದು ಏನು ಅವಕ್ಕೆ ಏನಾಗ್ತದೆ, ಇವನೇನು ನಾಮ ಜಪ ಮಾಡಲಿಕ್ಕೆ ತೊಡಗಿಕೊಂಡಿದ್ದಾನೆ, ನಮಗೆ ಇನ್ನೂ ಇಲ್ಲಿ ಅವಕಾಶವಿಲ್ಲ. ಇದು ಒಳಗಿಂದ ಒಳಗೆ ಇದು ಹೇಳ್ತಾ ಉಂಟು, ನಮಗೆ ಇವನು ನಾಮ ಜಪ ಮಾಡಲಿಕ್ಕೆ, ಭಗವಂತ ನಾಮಸ್ಮರಣೆ ಮಾಡಲಿಕ್ಕೆ, ಜಪ ಮಾಡಲಿಕ್ಕೆ ತೊಡಗಿಕೊಂಡ, ನಮಗೆ ಇನ್ನೂ ಇದರ ಒಳಗೆ ಇವನ ಮನಸ್ಸಿನೊಳಗೆ ಅಥವಾ ಇವನ ಶರೀರದ ಒಳಗೆ ಆತ್ಮಕ್ಕೆ ಅಂಟಿಕೊಂಡಿರಲು ನಮಗೆ ಇನ್ನೂ ಅವಕಾಶವಿಲ್ಲ, ನಾವು ಓಡಿಬಿಡೋಣ ಅಂತ ಹೇಳುವಂತಹ ಆ ವಿಷಯಗಳಲ್ಲಿ ಬರ್ತದೆ. ಅದು ಯಾಕೆ ಬರ್ತದೆ ಅಂತ ಹೇಳಿದರೆ, ನಾವು ಭಗವಂತನ ನಾಮಸ್ಮರಣೆ ಯಾವುದೇ ಆಗಲಿ ಅದಕ್ಕೆ ತುಂಬವಾದಂತಹ ತುಂಬ ಪವರ್ಸ್ ಇದೆ, ಶಕ್ತಿ ಇದೆ. ಯಾವುದೇ ಆಗಲಿ ಓಂಕಾರದಿಂದ ಸೃಷ್ಟಿಯಾದಂಥ ಯಾವುದೇ ಭಗವಂತನ ನಾಮಸ್ಮರಣೆ ಆಗಲಿ ಅದಕ್ಕೆ ತುಂಬ ಶಕ್ತಿಗಳಿದೆ. ಅದರ ಬಿಸಿ ಅಲ್ಲಿ ಮುಟ್ಟುತ್ತದೆ. ಎಲ್ಲಿ ಮುಟ್ಟುತ್ತದೆ? ಈ ವಿಕಲ್ಪ ಶಕ್ತಿಗಳಿಗೆ, ವಿಕಲ್ಪ ತೋರಿಸುವಂಥ ಸೂಕ್ಷ್ಮ ಶಕ್ತಿಗಳಿಗೆ ನಾವು ಜಪ ಮಾಡುವಂಥ ಜಪಶಕ್ತಿಯ ಬಿಸಿ ಉಂಟಾಗ್ತದೆ ಅಲ್ಲಿ. ಆವಾಗ ಅದು ಹೊರಗೆ ಓಡೋಣ ಅಂತ ಓಡ್ತಾರೆ. ಆವಾಗ ಇದರಲ್ಲಿ ಆ ಸಂದರ್ಭಕ್ಕೆ ಈ ವಿಕಲ್ಪ ಉಂಟಾಯಿತು ಅಂತೇಳಿದರೆ ಇಲ್ಲಿ ಬರುವುದೆಂಥದ್ದು? ವಿಕಲ್ಪ ಉಂಟಾಯಿತಂದರೆ ಭಾವನೆ ಜಾಗೃತವಾಗಿ ಅವುಗಳಲ್ಲಿ ಶೋಭೆ ಉಂಟಾಗ್ತದೆ. ಭಾವನೆಗಳು ಜಾಗೃತವಾಗ್ತದೆ, ನಮ್ಮ ಭಾವನೆಗಳು ಜಾಗೃತವಾಗಿ ಒಳಗಿಂದೊಳಗೆ ಶೋಭೆ ಉಂಟಾಗ್ತದೆ. ಈ ಶೋಭೆ ಉಂಟಾಗುವಂಥ ಮನುಷ್ಯನಲ್ಲಿ ನಾಮಸ್ಮರಣೆಯಿಂದ ಪರಾವೃತವಾಗಿರ್ತದೆ. ಆವಾಗ ಏನಾಗ್ತದೆ, ಈ ನಾಮಸ್ಮರಣೆ ಮಾಡುವಂಥ ಮನುಷ್ಯನು ನಾಮಸ್ಮರಣೆ ಮಾಡುವಾಗ ಭಾವನೆ ಜಾಗೃತವಾಗಿ ಅವುಗಳಲ್ಲಿ ಶೋಭೆ ಉಂಟಾಗುತ್ತದೆ. ಹಾಗೂ ಆ ಮನುಷ್ಯನು ನಾನು ನಾಮಸ್ಮರಣೆಯಿಂದ ಪರಾವೃತಗೊಳಿಸಲು ಪ್ರಯತ್ನ ಮಾಡ್ತಾನೆ. ಇದು ವಿಕಲ್ಪದ ಅತ್ಯಂತ ವಿಕಲ್ಪ ಅಂತ ಹೇಳೋದು ಅತ್ಯಂತ ಸೂಕ್ಷ್ಮ ಆಗಿರ್ತದೆ. ವಿಕಲ್ಪ ಅಂತ ಹೇಳೋದು ಭಾಳಷ್ಟು ಸೂಕ್ಷ್ಮ ಆಗುತ್ತೆ. ಅವುಗಳ ಉಚ್ಚಾಟನೆ ಮಾಡುವುದಕ್ಕಾಗಿ ಅವುಗಳೊಡನೆ ಅದನ್ನು ಉಚ್ಚಾಟನೆ ಮಾಡುವುದಕ್ಕಾಗಿ ಅವುಗಳ ಹೊರಗೆ ತಲುಪು ಹಾಗೂ ಅವುಗಳಷ್ಟೇ ಸೂಕ್ಷ್ಮವಾದ ಉಪಾಯ ಬೇಕಾಗ್ತದೆ. ಇದು ಅತಿ ಸೂಕ್ಷ್ಮವಾಗಿರ್ತದೆ. ಈ ಅತಿ ಸೂಕ್ಷ್ಮವಾಗಿರುವಾಗ ನಮ್ಮಲ್ಲಿ ಸೂಕ್ಷ್ಮವಾದ ಉಪಾಯ ಬೇಕಿರ್ತದೆ. ಇದು ಸೂಕ್ಷ್ಮವಾದ ಉಪಾಯ ಬೇಕಾಗ್ತದೆ. ಆ ಉಪಾಯ ಏನಂತ ಹೇಳಿದರೆ ಭಗವಂತನ ನಾಮಸ್ಮರಣೆಯಲ್ಲಿ ನಾವು ಬಿಡದೆ ನಾಮಸ್ಮರಣೆ ಮಾಡಬೇಕು, ಪಟ್ಟು ಹಿಡಿಬೇಕು. ನಾವಿಷ್ಟೇ ಮಾಡಲೇಬೇಕು, ಬೆಳಿಗ್ಗೆ ಅಥವಾ ಸಂಜೆ ನಾಮಸ್ಮರಣೆ ಮಾಡಲೇಬೇಕು, ನಮ್ಮ ನಿರ್ದಿಷ್ಟ ಸಮಯಕ್ಕೆ ಮಾಡಲೇಬೇಕು. ನಾವು ಬೇರೆ ಏನು ಕೆಲಸಗಳಿದ್ದು ಈ ಅರ್ಧ ಗಂಟೆ ಅದಕ್ಕೋಸ್ಕರ ಇಡಬೇಕು. ಅದಲ್ಲದೆ ಬಾಕಿದ್ದ ನಾವು ಸಾಮಾನ್ಯವಾಗಿರುವ ಸಮಯಗಳಲ್ಲಿ ಏನು ಅತ್ಯಗತ್ಯ ಕೆಲಸ ಮಾಡೋ ಸಮಯದಲ್ಲಿ ನಮ್ಮ ಒಳಗಿಂದ ಒಳಗೆ ಈ ನಾಮಗಳನ್ನು ಜಪಿಸ್ತಾ ಇರಬೇಕು. ಆವಾಗ ತಾನಾಗಿಯೇ ನಾವು ಜಾಗೃತರಾಗ್ತೇವೆ ಮತ್ತು ನಮಗೆ ಆ ಪ್ರಜ್ವಲನೆ ಉಂಟಾಗ್ತದೆ. ಈಗ ಒಂದು ಹಾವು ಉಂಟು, ಒಂದು ಹುತ್ತ ಅಲ್ಲ, ಒಂದು ಬಿಲದೊಳಗೆ ಒಂದು ಹಾವು ಹೋಗಿ ನಮ್ಮ ಕಣ್ಣೆದುರು ಹೋಗಿ ಆಯಿತು. ಅದು ನಮ್ಮ ಮನೆಯ ಮುಂದೆ, ಎಲ್ಲೇ ಕಾಡಲ್ಲಿ ಆದರೆ ಅದನ್ನು ಅಲ್ಲಿ ಬಿಟ್ಟು ಬಿಡೋಣ. ಮನೆಯ ಮುಂದೆ ಒಂದು ಹಾವು ಬಂತು. ಹಾವು ಯಾವುದೇ ಆಗಲಿ, ನಾಗಸರ್ಪ ಅಂತಲ್ಲ, ಯಾವುದೊಂದು ಹರಿದಾಡುವ ವಸ್ತು, ಒಂದು ಜೀವಿ ಹೋಯ್ತು ಅಂತೇಳಿದರೆ ಅದನ್ನು ಮನೆಯ ಹೊರಗೆ ಇಟ್ಟುಕೊಂಡು ನಮಗೆ ಮನೆಯೊಳಗೆ ನಿದ್ರೆ ಬರಲಿಕ್ಕೆ ಹೆದರ್ತಾರೆ ಹಾವು ಅಂತೇಳಿದರೆ. ಅದಕ್ಕೆ ನಾವು ಹೊರಗೆ ಚೆಂಡೆ ಬಡಿದರೆ, ಬಿಲದ ಹೊರಗೆ ನಿಂತು ಚೆಂಡೆ ಬಡಿದರೆ ಹಾವು ಹೊರಗೆ ಬರಲಿಕ್ಕೆಲ್ಲ. ಜವರು ಕೂಗಿದರೆ ಬರಲಿಕ್ಕೆಲ್ಲ, ಒಬ್ಬೆ ಹಾಕಿದರೆ ಬರಲಿಕ್ಕೆಲ್ಲ. ಅದಕ್ಕೇನು ಮಾಡಬೇಕು? ಒಂದಿಷ್ಟು ಹೊಗೆ ಹಾಕಬೇಕು. ಒಂದಿಷ್ಟು ಹೊಗೆ ಹಾಕಿದರೆ ಅದು ತಾನಾಗಿ ಹೊರಗೆ ಬರ್ತದೆ. ಅಲ್ಲಿಂದ
ಹೊರಗೆ ಬಂದು ಓಡಿ ಹೋಗ್ತವೆ. ಅದಕ್ಕೆ ಜೀವ ಅಪಾಯ ಮಾಡುವುದಿಲ್ಲ ನಾವು, ಅದು ಓಡಿ ಹೋಗ್ತದೆ ಹೊಗೆಗೆ. ಅಲ್ಲಿ ಅದಕ್ಕೆ ಶ್ವಾಸ ಕಟ್ತದೆ, ಶ್ವಾಸ ಸಿಗುವುದಿಲ್ಲ, ಆವಾಗ ಹೊರಗೆ ಬಂದು ಓಡ್ತದೆ. ಅದೇ ರೀತಿ ಆ ಹೊಗೆ ನಾವು ಹೊರಗಿಂದ ಸ್ವಲ್ಪ ಹೊಗೆ ಹಾಕಿದ್ದೇವೆ, ಅದು ಸೂಕ್ಷ್ಮ ರೂಪದಲ್ಲಿ ಒಳಗೆ ಹೋಯಿತು. ಆ ಹೊಗೆ ನಮಗೆ ಸೂಕ್ಷ್ಮ ರೂಪದಿಂದ ಒಳಗೆ, ಗಾಳಿ ಜಾಸ್ತಿ ಹೋಗುವುದಿಲ್ಲ ಬಿಲದೊಳಗೆ. ನಾವೇನು ಮಾಡಿದೆ, ಹೊಗೆ ಹಾಕಿ ಸ್ವಲ್ಪ ಹೀಗೆ ಗಾಳಿ ಹಾಕುವಾಗ ಅದು ಸೂಕ್ಷ್ಮ ರೀತಿಯಿಂದ ಆ ಬಿಲದ ಒಳಗೆ ಹೋಗಿ ಅದಕ್ಕೆ ಶ್ವಾಸ ಕಟ್ಟುವಂತೆ ಆಗಿ ಅದು ಅಲ್ಲಿಂದ ಹೊರಗೆ ಬರ್ತದೆ. ಹೊರಗೆ ಬಂದು ಮನುಷ್ಯನ ನೋಡಿಕೊಂಡು ಓಡಿ ಹೋಗ್ತದೆ. ಅದೇ ರೀತಿ ನಮ್ಮ ಒಳಗಿರುವಂತಹ ವಿಕಲ್ಪ ನಮಗೆ ತೊಡಗಿತ್ತು ಅಂತೇಳಿದರೆ, ಆ ವಿಕಲ್ಪವನ್ನು ನಾಶ ಮಾಡಲಿಕ್ಕೆ ನಮಗೇನು ಮಾಡಬೇಕು ಅಂತೇಳಿದರೆ, ನಿರಂತರವಾದ ನಾಮಜಪದಿಂದ ಸಾಧ್ಯವಾಗ್ತದೆ. ಅಥವಾ ಈ ವಿಕಲ್ಪ ಬಂತು ಅಂತೇಳಿದ್ರೆ, ಈಗ ಒಬ್ಬ ಏನೋ ವೀಡಿಯೋ ನೋಡಿಬಿಟ್ಟಪ್ಪ, ವೀಡಿಯೋ ನೋಡಿ ಒಂದು 4-5 ಸಲ ನೋಡಿದ, ಇದು ಹೇಳೋದ್ರಲ್ಲಿ ಸರಿ ಉಂಟಾ ಅಂತ ಹೇಳಿಕೊಳ್ಳಿ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಯಾವುದಾದ್ರೂ ಒಂದು ನಾಮವನ್ನು ತೆಗೆದುಕೊಂಡು ಒಂದು 15 ದಿವಸ ಮಾಡಿದ. ಒಳ್ಳೆ ಒಂದು ಉತ್ಸಾಹದಲ್ಲಿದ್ದ. ಬೆಳಿಗ್ಗೆ ಮಾಡಬೇಕು, ಬೆಳಿಗ್ಗೆ ಮಾಡಿದ್ರೆ ಸಂಜೆ ಬಂದು ಭಜನೆ ಮಾಡ್ತಿದ್ದ, ಒಳ್ಳೆ ಆಗಿದೆ. ಮತ್ತು ಸ್ವಲ್ಪ ದಿವಸ ಆದ ನಂತರ ಬೇಡಪ್ಪ ಬಿಡಿ, ಆವಾಗ ನಾನು ಸ್ವಲ್ಪ ಒಳ್ಳೆಯದಿದ್ದೆ, ಆ ದೇವಸ್ಥಾನ ಹೋಗ್ತಿದ್ದೆ, ಇವಾಗ ನನಗೆ ದೇವಸ್ಥಾನಕ್ಕೆ ಆಗೋದಿಲ್ಲ, ಒಳ್ಳೆಯದಾಗಲಿಲ್ಲ, ಮನಸ್ಸು ಬರುವುದಿಲ್ಲ ಅಂತ ಹೇಳೋದು ಕೆಲವರಿದ್ದಾರೆ. ಅದೇ ರೀತಿಯಲ್ಲಿ ಈ ನಾಮಜಪ ಮಾಡಲಿಕ್ಕೆ ನಮಗೆ ಉತ್ಸಾಹವಿಲ್ಲವುದಿಲ್ಲ, ಅದು ವಿಕಲ್ಪ ಲಕ್ಷಣ. ಈ ವಿಕಲ್ಪ ಲಕ್ಷಣವನ್ನು ಹಾಗೆ ತಾಸ್ತಾರ ಮಾಡಿಕೊಂಡು ನಾವು ಬಿಟ್ಟು ಬಿಡುವುದಲ್ಲ, ಅದು ನಮ್ಮ ಪ್ರಗತಿಯ ಲಕ್ಷಣ, ಅದು ನಮ್ಮ ಪ್ರಗತಿಯ ಲಕ್ಷಣ. ಆದ್ದರಿಂದ ಈಗ ಸಾಧಾರಣವಾಗಿ ಎಲ್ಲದಕ್ಕೂ ನಾವು ಅಂಗಡಿಯಿಂದ ಒಂದು 5 ರೂಪಾಯಿ ಕೊಟ್ಟರೆ 5 ರೂಪಾಯಿ ವಸ್ತು ಬರ್ತದೆ. ಅದೇ ರೀತಿ ಬೇರೆ ಏನಾದರೂ ಒಂದು ವಸ್ತುವಿಗೆ ಒಂದು ನಿರ್ದಿಷ್ಟ ಚಾರ್ಜ್ ಕೊಟ್ಟರೆ ಆ ವಸ್ತು ನಮಗೆ ಸಿಗ್ತದೆ. ಅದೇ ರೀತಿ ಸಿಗುವಂಥದ್ದಲ್ಲ ನಮ್ಮ ಆತ್ಮಜ್ಞಾನ ಅಂತ ಹೇಳೋದು. ಆ ರೀತಿಯಲ್ಲಿ ಸಿಗುವಂಥದ್ದಲ್ಲ ನಮ್ಮ ಆತ್ಮಜ್ಞಾನ ಅಂತ ಹೇಳೋದು. ನಾವು ನಿರಂತರವಾಗಿ ಬೆಂಕಿಯ ಕಿಡಿ ಸುಮ್ಮನೆ ಇಟ್ಟರೆ ಅಲ್ಲಿ ಅದು ಈ ಕಪ್ಪಾಗಿರ್ತದೆ, ಒಳಗೆ ಬೆಂಕಿ ಇರ್ತದೆ. ಅದೇ ರೀತಿ ಅದಕ್ಕೆ ನಾವು ಊದುತ್ತಾನೇ ಇರಬೇಕು. ಗಾಳಿ ಆಗ್ತಾನೇ ಇದ್ದರೆ ಅದು ಒಳಗಿಂದ ಒಳಗೆ ಅದು ಪ್ರಜ್ವಲನೆ ಆಗ್ತದೆ. ಅದೇ ರೀತಿ ನಮ್ಮ ಆಧ್ಯಾತ್ಮ ಜ್ಞಾನ ಅಂತ ಹೇಳೋದು ಒಂದು ದಿವಸದಲ್ಲಿ ಅಥವಾ ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ ಸಿಗುವಂಥದ್ದಲ್ಲ. ಅದು ನಮಗೆ ತಿಳಿದುಕೊಂಡರೆ 1 ಸೆಕೆಂಡ್ ಸಾಕು. ಇಲ್ಲ ಅಂತ ಹೇಳಿದರೆ ನಾವು ಅದನ್ನು ಏನು ಮಾಡಬೇಕು, ಅದು ಸಿಕ್ಕಿದ್ರೂ ಸಮೇತ ಸಿಗದಿದ್ದರೂ ಸಮೇತ ನಾವು ನಮ್ಮ ಪ್ರಜ್ವಲನೆಯ ಬೆಳಕನ್ನು ನಮಗೆ ಹೊರಗೋಸ್ಕರ ಏನು ಮಾಡ್ತಾ ಇರಬೇಕು, ನಾವು ನಿರಂತರವಾದಂತಹ ಚಟುವಟಿಕೆಗಳನ್ನು, ಈ ನಾಮಜಪ ಚಟುವಟಿಕೆಗಳನ್ನು ತೊಡಗಿರಬೇಕು. ಭಜನೆ ಮತ್ತು ನಾಮಜಪಗಳನ್ನು ತೊಡಗಿರಬೇಕು. ಇದರಿಂದ ಜೀವನವು ಉನ್ನತಿ ಮಟ್ಟಿಗೆ ಹೋಗುವುದಲ್ಲದೆ ನಮಗೆ ಬರುವಂತಹ ಎಲ್ಲ ಭಗವಂತನ ಕೃಪೆ ನಮ್ಮಲ್ಲಿದ್ದುಕೊಂಡು ನಾವು ಸದಾ ಆನಂದವಾಗಿರಲು ಸಾಧ್ಯತೆ ಉಂಟು ಅಂತ ಹೇಳಿಕೊಂಡು ಇವತ್ತು ನಾಮ ಹಾಗೂ ವಿಕಲ್ಪ ಅಂತ ಹೇಳೋ ವಿಷಯವನ್ನು ಮುಂದುವರಿಸ್ತೇನೆ. ಇವಾಗ ಈ ಸದ್ಯಕ್ಕೆ ಈ ವಿಡಿಯೋನ ನಿಲ್ಲಿಸ್ತೇನೆ. ನಿಮಗೆಲ್ಲರಿಗೂ, ಇದು ನೋಡಿದಂತೆಲ್ಲರಿಗೂ ಭಗವಂತನು ಒಳ್ಳೆಯದನ್ನು ಕರುಣಿಸಲಿ. ಓಂ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಜೈ ಹನುಮಾನ್.